ವಿಜಯಲಕ್ಷ್ಮಿ ಶಿವರೂರು. ಸ್ನೇಹಿತರೆ, ನಮ್ಮ ರಾಜ್ಯದಲ್ಲಿ ಸರ್ಕಾರ ಅನ್ನೋದು ಇದೆಯಾ? ಅದರಲ್ಲಿ ಕಾರ್ಮಿಕ ಇಲಾಖೆ ಅನ್ನೋದು ಬದುಕಿದೆಯಾ ಅಥವಾ ಸತ್ತಿದೆಯಾ? ಈ ಪ್ರಶ್ನೆನ ನಾನು ಅತ್ಯಂತ ನೋವಿನಿಂದ ಕೇಳ್ತಿದ್ದೀನಿ. ಯಾಕಂದ್ರೆ ನಮ್ಮ ರಾಜ್ಯದಲ್ಲಿ ಕಾರ್ಮಿಕರ ಬದುಕು ಅತ್ಯಂತ ಶೋಚನೀಯವಾಗಿದೆ. ಅವರ ಅಂಗಾಂಗಗಳೆಲ್ಲ ಮಾಲೀಕರ ದರ್ಪಕ್ಕೆ ಬಲಿಯಾಗ್ತಿವೆ. ಬಡವರ ರಕ್ತದೋಕುಳಿ ಹರಿಯುತ್ತಿದೆ. ಇದಕ್ಕಿಂತಲೂ ನಾಚಿಕೆಗೇಡಿನ ಮತ್ತು ಅತ್ಯಂತ ನೋವಿನ ಸಂಗತಿ ಏನಂದ್ರೆ, ಕರುನಾಡಲ್ಲಿ ಇನ್ನೂ ಜೀವಂತವಾಗಿದೆ ಗೊತ್ತಾ? ಈ ಕರಾಳ ಸತ್ಯವನ್ನ ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡ ಮತ್ತೊಮ್ಮೆ ಬಯಲಿಗೆಳೆದಿದೆ. ಅದರ ಸಂಪೂರ್ಣ ವಿವರ ಕೊಡ್ತೀನಿ ಇವತ್ತಿನ ಕವರ್ ಸ್ಟೋರಿಯಲ್ಲಿ. ಸಾಮಾಜಿಕ ನ್ಯಾಯ ಎಲ್ರಿಗೂ ಸಿಕ್ಕಬೇಕು. ನಮ್ಮ ಸಂವಿಧಾನನೂ ಕೂಡ ಅದೇ ಉದ್ದೇಶಗಳನ್ನು ಇಟ್ಕೊಂಡಿದೆ. ಇವತ್ತಿಗೂ ಕೂಡ ಶೋಷಿತರ ಪರವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಬಾಯ್ ಬಿಟ್ರೆ ಸಿದ್ದರಾಮಯ್ಯ ಅವರು ಹೇಳೋದು ಒಂದೇ ಡಯಲಾಗು, ಸಾಮಾಜಿಕ ನ್ಯಾಯ ಸಮಾನತೆ ಅಂತ. ಆದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ, ಎಲ್ಲಿದೆ ರಾಜ್ಯದಲ್ಲಿ ಸಾಮಾಜಿಕ ನ್ಯಾಯ? ಎಲ್ಲಿದೆ ಬಡವರಿಗೆ ಬದುಕುವ ಹಕ್ಕು? ಈ ಪ್ರಶ್ನೆನ ಇಷ್ಟೊಂದು ಆಕ್ರೋಶಿತರಾಗಿ ಯಾಕೆ ಕೇಳ್ತಿದೀವಿ ಅಂದ್ರೆ, ನಮ್ಮ ರಾಜ್ಯದಲ್ಲಿ ಸಾಮಾಜಿಕ ನ್ಯಾಯದ ಕಗ್ಗೊಲೆಯಾಗ್ತಿದೆ. ನಮ್ಮ ನಾಡಿನ ಬೆನ್ನೆಲುಬಾಗಿರೋ ಕಾರ್ಮಿಕರ ಬದುಕು ಬರ್ಬಾದಾಗಿದೆ. ಐಡಿ ಕಾರ್ಡ್ ಇಲ್ಲ, ಯೂನಿಫಾರ್ಮ್ ಇಲ್ಲ, ಶೂಸ್ ಇಲ್ಲ. ಅದು ಸ್ಪೆಷಲ್ ಮಾಡ್ಬೇಕಾರೆ ಹ್ಯಾಂಡ್ ಗ್ಲೌಸ್ ಕೊಡಲ್ಲ ಮೇಡಮ್. ಹ್ಯಾಂಡ್ ಗ್ಲೌಸ್ ಏನು ಕೇಳಕೋರಿ, ಹ್ಯಾಂಡ್ ಗ್ಲೌಸ್ ಇಲ್ಲ ಮಾಡಿಲ್ಲ ಹೋಗ್ರಿ ಆಚೆಗೆ ಅಂತಾರೆ. ಹೆಂಗ್ ಮೇಡಮ್ ನಾವು ಕೆಲಸ ಮಾಡೋದು ಕಂಪ್ನಿಯಾಗ? ಬಿಡ 250 ಕೊಡ್ತಾರೆ. ನೀವು ಬಿಡು ಇಲ್ಲ ಹೋಗಿ ಮಾತಾಡಿದ್ರೆ ಇವನ್ನ ನೋಟೈಡ್ ಮಾಡ್ಕೊಂಡು ಈಚೆಗೆ ತೆಗೆದಾಕ್ತಾರೆ. ಇದಕ್ಕಿಂತಲೂ ನಾಚಿಕೆಗೇಡಿನ ಹೇಸಿಗೆ ತರೋ ವಿಚಾರವೊಂದನ್ನ ಹೇಳ್ತೀನಿ. ಅದೇನು ಗೊತ್ತಾ? ನಮ್ಮ ಕರುನಾಡಲ್ಲಿ ಜೀತ ಇನ್ನೂ ಜೀವಂತವಾಗಿದೆ. ಜೀತ ಪದ್ಧತಿ ಅಂತ ಜೀತಕ್ಕೆ ಹಾಕೊಂಡ್ಬಿಟ್ಟಿದ್ದಾರೆ. ಮಾಡ್ರೆ ಇಲ್ಲೇ ಮಾಡಬೇಕು, ಇಲ್ಲ ಸಾಯ್ಬೇಕು. ಡಾಕ್ಟರ್ ಮಗ್ಗದ ಕೆಳಗಡೆ ಸಾಯಿ ಎತ್ತಾಕ್ತೀನಿ ಹಣ ಎತ್ತಾಕ್ತೀನಿ ನನ್ನ ಹತ್ರ ಹೇಳಿದ್ದಾರೆ. ಹೌದು, ಈಗಲೂ ನಮ್ಮ ರಾಜಧಾನಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಸಾವಿರಾರು ಕಾರ್ಮಿಕರು ಜೀತದ ಕೂಪದಲ್ಲಿ ನರಳುತ್ತಿದ್ದಾರೆ. ಅದರ ಭಯಾನಕ ಮುಖವನ್ನು ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡ ಮತ್ತೊಮ್ಮೆ ಬಯಲಿಗೆಳೆದಿದೆ. ದೊಡ್ಡಬಳ್ಳಾಪುರದಲ್ಲಿ ರಕ್ತದೋಕುಳಿ. ನಾವು ನಾನಾ ಭಾಗಗಳಿಗೆ ಭೇಟಿ ಕೊಟ್ವಿ. ಅಲ್ಲಿನ ಕಾರ್ಮಿಕರ ಬವಣೆಯನ್ನ ಆಲಿಸಿ ಅದನ್ನ ಬಹಿರಂಗಗೊಳಿಸಲು ಮುಂದಾದ್ವಿ. ಮೊದಲು ನಾವು ಹೊರಟಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದ ಸಂಧ್ಯಾ ಫಾರಂ ಒಳಗೆ. ಅಲ್ಲಿ ಕಾರ್ಮಿಕರ ರಕ್ತದೋಕುಳಿಯಾಗ್ತಿದೆ ಅನ್ನೋ ಮಾಹಿತಿ ಸಿಕ್ತು. ಅದಕ್ಕೆ ಸಾಕ್ಷಿ ಹುಡುಕುತ್ತಾ ಸಾಗಿದ ನಮಗೆ ಅಚ್ಚರಿ ಕಾದಿತ್ತು. ಯಂತ್ರಗಳಿಗೆ ಅಂಗಾಂಗ ಬಲಿ. ಈ ಸಂಧ್ಯಾ ಫಾರಂ ಒಳಗೆ ಟ್ರಿಗ್ನೋ ಇಂಜಿನಿಯರಿಂಗ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಕಂಪನಿ ಇದೆ. ಈ ಕಂಪನಿಯಲ್ಲಿ ದುಡಿದ ಕಾರ್ಮಿಕರ ಕೈಗಳಿಗೆ ಬೆರಳುಗಳೇ ಇಲ್ಲ ಗೊತ್ತಾ? ಈ ಫ್ಯಾಕ್ಟರಿಯಲ್ಲಿ ದುಡಿದ 30ಕ್ಕೂ ಹೆಚ್ಚು ಕಾರ್ಮಿಕರ ಕೈ ಬೆರಳುಗಳು ತುಂಡಾಗಿವೆ. ಇಬ್ಬರ ಕೈ ಎಲುಬು ಫ್ರಾಕ್ಚರ್ ಆಗಿದೆ. ಒಬ್ಬನ ಸೊಂಟ ಇನ್ನೊಬ್ಬನ ಭುಜಕ್ಕೆ ಏಟಾಗಿದೆ. ಕೆಲಸ ಮಾಡ್ತಾ ಇರುವಾಗ ಅವರು ಪ್ರೊಡಕ್ಷನ್ ಟಾರ್ಚರ್ ಕೊಡ್ತಾ ಇದ್ರು, ಬೇಗ ಮಾಡಿ ಅಂತ. ಆಗ ನಾವು ಬೇಗ ಮಾಡಕ್ಕೆ ಹೋಗಿ ಅದು ಸ್ಪ್ರಿಂಗ್ ಲಾಕ್ ಕಟ್ಟಾಯಿತು. ಮಿಷಿನಲ್ಲಿ ಲಾಕ್ ಕಟ್ಟಾದ್ಮೇಲೆ ಅದು ಕೈ ಮೇಲೆ ಬಂದ್ಬಿಡ್ತು. 7 ವರ್ಷದಿಂದ ಕೆಲಸ ಮಾಡ್ತಿದ್ದೆ. ಮಿಷಿನಾಗಿ ಮಾಡ್ತಾ ಇರಬೇಕಾದ್ರೆ ತಲೆ ಸುತ್ತಿಕೊಂಡ್ಬಿಟ್ಟಿತ್ತು. ಜಡ್ಜಡೇನೆ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರು. 3 ಹೊಲಿಗೆನ ಬಿದ್ದಿದ್ವು. ಅಷ್ಟೇ ತೋರಿಸ್ಕೊಂಬಂದು ಮನೆಗೆ ಹಾಕಿದ್ರು. ಇನ್ನೇನು ಅದಕ್ಕೇನು ಪರಿಹಾರ ಏನು ಕೊಟ್ಟಿಲ್ಲ. ಜಡೆ ಬಿಚ್ಚಾಕಿ ಕೂರ್ಲಿತ್ತಲ್ಲ, ಹಿಂಗೆ ಮುಂದೆ ನೋಡ್ಕೊಂಡು ಕೆಲಸ ಮಾಡ್ತಿದ್ದೆ. ಜಡೇನೆ ಎಳ್ಕೊಂಬಿಟ್ಟಿತ್ತು. ಈ ಫ್ಯಾಕ್ಟರಿ ಶೋಷಣೆಯ ಕೂಪ ಅನ್ನೋದು ಕಾರ್ಮಿಕರ ದೂರು. ಅವರ ಅನ್ಯಾಯ ಒಂದರಲ್ಲೇ ನಿಂತಿಲ್ಲ. ಇದು ಕೈ ಬೆರಳುಗಳು ಕಟ್ಟಾಗಿರೋದು ಮಾತ್ರ ಅಲ್ಲ, ದಿನಕೂಲಿ ವೇತನ ಅವರು ಡೈಲಿ ವೇಜಸ್ ಏನು ಕೊಡಬೇಕೋ ಅದನ್ನು ಇಲ್ಲಿವರೆಗೂ ಕೊಟ್ಟಿಲ್ಲ. ಕಳೆದ ಈ 10 ವರ್ಷದಿಂದ ಈ ಜಾಯ್ನ್ ಆಗಿ ಏನು ಸ್ಯಾಲ್ರಿ ಬರ್ತಿತ್ತು ಇವತ್ತೂ ಅದೇ ಸ್ಯಾಲ್ರಿಗೆ ದುಡಿಸ್ಕೊತಿದ್ದಾರೆ. ಡೈಲಿ ವೇಜಸ್ ಪ್ರಕಾರ ಮಿನಿಮಮ್ 8,000 ರೂಪಾಯಿವರೆಗೂ ಕೊಡಬೇಕು. ಬಟ್ ಈಗ ಇಲ್ಲಿ ಕಾರ್ಮಿಕರಿಗೆ 3,500 ರೂಪಾಯಿ ತಗೊಳ್ಳೋರು ಇದ್ದಾರೆ. ನಾವು 2.5 ವರ್ಷದಿಂದ ಕೆಲಸ ಮಾಡ್ತಾಯಿದ್ವಿ. ಮಿಷಿನ್ ಮೇಲೆ ಕೂತ್ಕೊಂಡು ಕೆಲಸ ಮಾಡ್ತಾಯಿದ್ದೆ. ಬೆಳ್ಳಿಗೆ ಲೇಟ್ ಆಗ್ಬಿಡ್ತು. ಕರ್ಕೊಂಡು ಹೋದ್ರು.
ಏನಾಗಿದೆ? ಬಿಲ್ ಲೇಟ್ ಆಗ್ಬಿಟ್ಟೈತೆ. ಬಲ ಇಲ್ವಾ ಇದೀಗ? ಕೆಲಸ ಮಾಡೋಕ್ಕೆ ಆಗಲ್ಲ ಮೇಡಮ್. ಇವಾಗ ಕೆಲಸ ಮಾಡೋಕ್ಕೆ ಆಗಲ್ಲ ಮೇಡಮ್ನವ್ರೆ, ನಮ್ಮಿಂದ ಬಿಸಿಲಲ್ಲಿ ಕೆಲಸ ಮಾಡೋಕ್ಕೆ ಆಗಲ್ಲ. 7 ವರ್ಷದಿಂದ ಮಾಡಿರೋದಕ್ಕೊಂದು ಪರಿಹಾರನೂ ಇಲ್ಲ, ಸೆಟ್ಲ್ಮೆಂಟ್ ಏನು ಕೊಟ್ಟಿಲ್ಲ ನಮ್ಗೆ. ನಾವೇ ನೋಡ್ಸ್ಕೊಂತ ಇದೀರಿ, ಈಗೂ ನೋಡ್ಸ್ಕೊಂತ ಇದೀರಿ. ಅವ್ರಿಗೇನಕ್ಕೂ ನಮ್ಗೆ ಕೆಲಪೇ ಮಾಡಿಲ್ಲ, ನಮ್ಗೆ ₹1 ಸಮೇತ ಕೊಟ್ಟಿಲ್ಲ. ಎಲ್ಲ ಕೈ ಕಾಲು ಕಟ್ಟಾಗೋದು ಕಾಂಟ್ರಾಕ್ಟ್ ಲೇಬರ್ಗಳಿಗೆ ಮಾತ್ರ. ಯಾಕೆ ಅಂದರೆ ಈ ಕಂಪ್ನಿ ಎಂಪ್ಲಾಯಿಗಳನ್ನ ಆ ಮಿಷನಲ್ಲಿ ದುಡಿಯೋಕ್ಕೆ ಬಿಡೋದಿಲ್ಲ. ಕಾಂಟ್ರಾಕ್ಟ್ ಎಂಪ್ಲಾಯಿನ ಕರ್ಕೊಂಬಂದು ಆ ಮಿಷನಲ್ಲಿ ಕೆಲಸ ಮಾಡಿಸ್ತಾರೆ. ಕಟ್ಟಾದರೆ ಇಮ್ಮಿಡಿಯೇಟಾಗಿ ಟರ್ಮಿನೇಟ್ ಮಾಡ್ಬೋದು. ಮೆಡಿಕಲ್ ಟ್ರೀಟ್ಮೆಂಟ್ ಕೊಡಲ್ಲ. ಮೆಡಿಕಲ್ ಟ್ರೀಟ್ಮೆಂಟು ಸದ್ಯಕ್ಕೆ ಕೊಟ್ಟು ಆಶ್ವಾಸನೆಗೆ ತಗೊತಾರೆ. ಯಾಕೆಂದರೆ ಅವರು ಪೊಲೀಸ್ ಕಂಪ್ಲೇಂಟ್ ಕೊಡಬಾರ್ದು, ಯಾವುದೇ ರೀತಿ ಅವರ ವಿರುದ್ಧ ಹೋಗಬಾರ್ದು ಅಂತ ಹೇಳಿ ಆ ಸಮಯಕ್ಕೆ ಅವ್ರನ್ನ ಚೆನ್ನಾಗಿ ನೋಡ್ಕೊತಾರೆ, ಟ್ರೀಟ್ಮೆಂಟ್ ಕೊಡಿಸ್ತಾರೆ. ಬಟ್ ಯಾವುದೇ ರೀತಿ MLC ಮಾಡ್ದಂಗೆ ನೋಡ್ಕೊತಾರೆ. ಪೊಲೀಸ್ ಸ್ಟೇಷನ್ಗೆ ರಿಪೋರ್ಟ್ ಹೋಗಬಾರ್ದು, ಪೊಲೀಸ್ನವರು ಬಂದು ಚೆಕ್ ಮಾಡಬಾರ್ದು ಅಂತ ಒಂದು ಕಾರಣಕ್ಕೋಸ್ಕರ MLC ರಿಪೋರ್ಟ್ ಮಾಡ್ದಂಗೆ ಅವರು ಚೆನ್ನಾಗಿ ನೋಡ್ಕೊತಾರೆ. ಇಲ್ಲಿ OPD ಕರ್ಕೊಂಡು ಹೋಗ್ತಾರೆ, ಔಟ್ ಪೇಷಂಟಲ್ಲಿ ಚೆಕ್ ಮಾಡಿಸ್ಬಿಟ್ಟು ರಾಜಾಜಿನಗರ ESIಗೆ ಬೆಂಗಳೂರಿಗೆ ಶಿಫ್ಟ್ ಮಾಡ್ತಾರೆ. ಸೊ ಈ ಬೆಂಗಳೂರಿಂದ ಅವರು ಯಾವುದೇ ರೀತಿ MLC ಕಳಿಸಲ್ಲ, ಯಾಕೆಂದರೆ ಮೊದಲೇ ಆಕ್ಸಿಡೆಂಟ್ ಆಗಿರುತ್ತೆ, ಅಲ್ಲಿ MLC ಕೊಟ್ಟಿರ್ತಾರೆ ಅಂತ. ಇವ್ರ ಮನೆ ಕಡೆ ತುಂಬ ಪ್ರಾಬ್ಲಮ್ ಇದೆ, ಇವ್ನು ಹೇಳ್ಕೊಳ್ಳಲ್ಲ ಅಷ್ಟೇ. ಇವ್ರ ತಂಗಿ ಇದ್ದಾರೆ, ಇವ್ರ ಅಪ್ಪ ಅಂತೂ ಸುಮಾರು 10 ಸ್ಟೇಷನ್ ಹತ್ರ ಬರೋಕ್ಕೂ ಹೆದರ್ಕೋತಾರೆ. ಸ್ಟೇಷನ್ ಹತ್ರ ಕಳಿಸಿದ್ರೆ ಅವ್ರೇನು ಹೇಳ್ತಾರೆ, ನೀನು ಏನಾಗಿದೆ ತಗೊಂಬ, ಪ್ರೂಫ್ ತಗೊಂಬ. ಓನ್ ಸರ್ಟಿಫಿಕೇಟ್ ಕೊಡಲ್ಲ ಮೇಡಮ್. ಇಲ್ಲಿವರೆಗೂ MLCನೇ ಮಾಡಿಲ್ಲ, ಯಾವುದೇ ಒಂದು ಇದರಲ್ಲೂ MLC ಮಾಡಿಲ್ಲ. ಅಲ್ಲಿ ಹೆಂಗಿದೆ ಅಂದರೆ ಜೀತದೊಳಗಿನ ಕಡಿಯಾಗಿ ನೋಡ್ತಾರೆ. ತಮಗೆ ಟ್ರಿಗ್ನೋ ಕಂಪನಿಯಿಂದ ತೊಂದರೆಯಾಗಿದೆ ಅಂತ ಈ ಕಾರ್ಮಿಕರು ಕಾರ್ಮಿಕ ಅಧಿಕಾರಿಗೆ ದೂರು ಕೊಟ್ರೆ ತನಗೂ ಇದಕ್ಕೂ ಸಂಬಂಧವೇ ಇಲ್ಲ ಅಂತಾರಂತೆ ಅವರು. ಲೇಬರ್ ಆಫೀಸರು ನನಗೆ ಬರೋದೇ ಇಲ್ಲ ಸರ್, ನನ್ನ ಪೋಸ್ಟ್ಮ್ಯಾನ್ ಆಗಿ ಯೂಸ್ ಮಾಡ್ಕೊಬೇಡಿ, ನಿಮ್ದೇನೇ ಕಂಪ್ಲೇಂಟ್ ಕೊಡಬೇಕಂದ್ರೂ ಅಸಿಸ್ಟೆಂಟ್ ಕಮಿಷನರು ಕಾರ್ಮಿಕ ಭವನ ಬನ್ನೇರುಘಟ್ಟಕ್ಕೆ ಹೋಗಿ ಕೊಡಿ, ಇದು ಅವ್ರ ಉತ್ತರ. ಇನ್ನು ತಹಶೀಲ್ದಾರ್ ಏನ್ ಹೇಳ್ತಿದ್ದಾರೆ ಗೊತ್ತಾ? ಕಾರ್ಮಿಕ ಸಮಸ್ಯೆ ಬಗೆಹರಿಸೋದು ತಮ್ಮ ಅಧಿಕಾರದ ಅಡಿ ಬರಲ್ಲ ಅಂತ ಹೇಳಿ ತನ್ನ ಜವಾಬ್ದಾರಿಯಿಂದ ನುಣುಚಿಕೊಂಡಿದ್ದಾರೆ. ಹೀಗೆ ಸರ್ಕಾರದ ಪ್ರತಿಯೊಬ್ಬ ಅಧಿಕಾರಿ ಲಂಚ ಪಡೆದು ಕಂಪನಿ ಪರವಾಗಿಯೇ ಕೆಲಸ ಮಾಡ್ತಿದ್ದಾರೆ ಅನ್ನೋದು ಕಾರ್ಮಿಕರ ದೂರು. ದುಡ್ಡು ಕೊಡ್ತಾರೆ, ಪೊಲೀಸರ್ಗೂ ಕೊಡ್ತಾರೆ ದುಡ್ಡು, ತಹಸೀಲ್ದಾರ್ಗೂ ಕೊಡ್ತಾರೆ, ಎಲ್ಲಾರ್ಗೂ ಕೊಡ್ತಾರೆ. ಎಲ್ಲ ಕರ್ಕೊಂಡು ಅವ್ರ ಕಡೆ ಕರ್ಸ್ಕೊಂಬಿಡ್ತಾರೆ. ಇನ್ನೇನು ವರ್ಕರ್ಸ್ ಕಡೆ ಯಾರೂ ಬರಲ್ಲ, ಎಲ್ಲ ಅವ್ರವ್ರೆ ಒಳಗೆ ಏನೇನು ಬೇಕಾ ಮಾಡ್ಕೊಂಬಿಟ್ಟು ಬಿಟ್ಬಿಡ್ತಾರೆ. ವರ್ಕರ್ ಕಡೆ ಮೇಡಮ್ ಏನು ಬೇಕಾದ್ರೂ ಮಾಡ್ತಾರೆ. ನಮ್ಮ ಹತ್ರ ದುಡ್ಡಿಲ್ಲ, ನಾವೇನು ಮಾಡೋಕ್ಕಾಗಲ್ಲ ಮೇಡಮ್. ಅವ್ರು ಏನು ಬೇಕು ಅವ್ರ ದುಡ್ಡು ಯಾರ್ಯಾರಿಗೆ ಏನು ಕೊಡಬೇಕು ಕೊಟ್ಕೊಂಡೆ. ನಾವು ಟ್ರಿಗ್ನೋ ಇಂಜಿನಿಯರಿಂಗ್ ಕಂಪನಿ ಅಧಿಕಾರಿಗಳ ಬಳಿ ತೆರಳಿ ಯಾಕೆ ಹೀಗಾಗ್ತಿದೆ ಅಂತ ಪ್ರಶ್ನಿಸಿದ್ರೆ ಅವರು ಕೊಡೋ ಉತ್ತರ ಕೇಳಿ. ನಾವು ಟ್ರೈನಿಂಗು ಕೊಡಬೇಕು, ಇನ್ನೊಂದು ಸೇಫ್ಟಿ ಬಗ್ಗೆ ನಾವು ನೋಡ್ಕೊಳ್ಬೇಕು. ನಾವು ಎಷ್ಟೇ ಮಾಡಿದ್ರು ಅವರೆಲ್ಲ ಒಂದು ಕೇರ್ಲೆಸ್ ಮಾಡ್ತಾರೆ ಮೇಡಮ್, ತುಂಬ ಕೇರ್ಲೆಸ್ ಮೇಡಮ್. ನಮ್ದು ಯಾವುದು ಹಾಫ್ ರೆಕಾರ್ಡ್ ಯಾವುದೂ ಇಲ್ಲ. ಡಾಕ್ಯುಮೆಂಟ್ಸ್ ತೋರಿಸ್ತೀರಂದ್ರೆ ಅಲ್ಲ, ನಾನು ಇಲ್ಲ ಅಂತ ಹೇಳಿದ್ರೆ ನಾವು ಒಂದು ಟೈಮ್ ಕೊಡಿ, ಮೋಸ್ಟ್ ನಾನು ಹೇಳ್ತೀನಿ, ನಿಮ್ಗೆ ಒಂದು ಕಾರ್ಡ್ ಕೊಟ್ಟು ಹೋಗಿದ್ದು. ನಾನು ಕೆಲವು ರೆಕಾರ್ಡಲ್ಲೆಲ್ಲ ಆಫೀಸಲ್ಲಿ ಇರುತ್ತೆ. ಇವರು ಎಲ್ಲ ಸೌಕರ್ಯ ಕೊಡ್ತಿದ್ರೆ ಈ ಕಾರ್ಮಿಕರೇಕೆ ಬೀದಿಗಿಳಿದು ಹೋರಾಟ ಮಾಡ್ತಿದ್ರು, ಪರಿಹಾರಕ್ಕಾಗಿ ಅಂಗಲಾಚುತ್ತಿದ್ರು, ಕಣ್ಣೀರು ಹಾಕಿ ನ್ಯಾಯ ಕೇಳ್ತಿದ್ರು ಹೇಳಿ. ಇಷ್ಟಕ್ಕೆ ಮುಗಿಯಲ್ಲ ಬಂಡವಾಳಶಾಹಿಗಳ ಶೋಷಣೆಯ ಕತೆ. ನಾನು ನಿಮ್ಗೊಂದು ಭಯಾನಕ ಸಾಕ್ಷಿನ ತೋರಿಸ್ತೀನಿ. ಆ ಫ್ಯಾಕ್ಟ್ರಿಯಲ್ಲಿ ದುಡಿಯೋ ಕಾರ್ಮಿಕರ ಕೈಗಳೇ ತುಂಡಾಗಿವೆ ಗೊತ್ತಾ?